ಆರ್ಥಿಕತೆಯಲ್ಲಿ ಬೆಳವಣಿಗೆ ಹೊಂದುತ್ತಿರುವ ನಮ್ಮ ಭಾರತ ದೇಶ ಮೊದಲಿನಿಂದಲೇ ಬಡತನದಲ್ಲಿಲ್ಲ. ಮುತ್ತು ರತ್ನಗಳನ್ನು, ವಜ್ರ ವೈಡೂರ್ಯಗಳನ್ನು ಸೇರಿನಲ್ಲಿ ಅಳೆಯುತ್ತಿದ್ದ ದೇಶ ನಮ್ಮದು. ನಮಸ್ಕಾರ ಕನ್ನಡಿಗರೇ. ನಮ್ಮ ಕರ್ನಾಟಕದ ಹೆಮ್ಮೆಯ ವಿಜಯನಗರ ಸಾಮ್ರಾಜ್ಯದ ಸುವರ್ಣ ಯುಗ ಎಂದೇ ಪರಿಗಣಿಸಲಾದ ಶ್ರೀಕೃಷ್ಣ ದೇವರಾಯ ಆಳಿದ ಆ 20 ವರ್ಷ ಅಂದರೆ ಶ್ರೀಕೃಷ್ಣ ದೇವರಾಯನ ಆಳ್ವಿಕೆಯ ಬಗ್ಗೆ ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿಜಯನಗರ ಸಾಮ್ರಾಜ್ಯದಲ್ಲಿ ಕಂಡುಬರುವ ಸಂಗಮ ಸಂತತಿ, ಸಾಳ್ವ ಸಂತತಿ, ತುಳುವ ಸಂತತಿ ಮತ್ತು ಅರವಿಡು ಸಂತತಿ, ಈ 4 ಸಂತತಿಗಳಲ್ಲಿ ಶ್ರೀಕೃಷ್ಣ ದೇವರಾಯರು ಜನಿಸಿದ್ದು ತುಳುವ ಸಂತತಿಯಲ್ಲಿ. ತುಳುವ ಸಂತತಿಯ ನರಸನಾಯಕ ಹಾಗೂ 2ನೇ ಸತಿ ನಾಗಲಾಂಬಿಕೆಯ ಪುತ್ರನಾದ ಶ್ರೀಕೃಷ್ಣ ದೇವರಾಯ ವಿಜಯನಗರ ಸಾಮ್ರಾಜ್ಯದ ಅರಸರಲ್ಲಿಯೇ ಅತ್ಯಂತ ಶ್ರೇಷ್ಠ ದೊರೆಯಾಗಿದ್ದನು. 1509 ಜನವರಿ 24ರಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ದಿನದಂದು ಶ್ರೀಕೃಷ್ಣ ದೇವರಾಯನು ಅಧಿಕಾರಕ್ಕೆ ಬಂದನು. ಅಶೋಕ, ಸಮುದ್ರಗುಪ್ತ ಮತ್ತು ಹರ್ಷವರ್ಧನರ ಸಾಲಿನಲ್ಲಿ ನಿಲ್ಲುವ ಇವನು 20 ವರ್ಷಗಳ ಕಾಲ ಆಳ್ವಿಕೆ ಮಾಡಿದ್ದನು. ರಾಬರ್ಟ್ ಸಿವೆಲೆ ಹೇಳುವಂತೆ ಶ್ರೀಕೃಷ್ಣ ದೇವರಾಯನು ಅಸಾಮಾನ್ಯ ಪರಾಕ್ರಮಿ, ಚತುರ ಸೇನಾನಿ ಮತ್ತು ರಾಜತಂತ್ರ ನಿಪುಣ ಎಂದು ವರ್ಣಿಸಿದ್ದಾರೆ. ವಿಜಯಪುರ ಸುಲ್ತಾನ್ನಿಂದ ಗೆಲ್ಲಲು ಪೋರ್ಚುಗೀಸರಿಗೆ ನೆರವು ನೀಡುವ ಮೂಲಕ ವ್ಯಾಪಾರ ಸಂಬಂಧವನ್ನು ಬೆಳೆಸಿದನು. ಉದಯಗಿರಿ ಕೋಟೆಯನ್ನು ಆಕ್ರಮಿಸಿದನು. ಉದಯಗಿರಿಯನ್ನು ಗೆಲ್ಲುವಾಗ ರಾಯನು ಅಂದರೆ ಶ್ರೀಕೃಷ್ಣ ದೇವರಾಯರು, ನಾನು ಗೆಲ್ಲಲಾರದಂತಹ ಪ್ರಬಲವಾದ ಕೋಟೆಯೇ ಇದು, ಇನ್ನಾದರೂ ಒಂದೇ ದಿನದಲ್ಲಿ ಈ ಕೋಟೆಯನ್ನು ಗೆದ್ದುಕೊಳ್ಳದೆ ಬಿಡೆನು ಎಂದನು. ಕಳಿಂಗದ ರಾಜಧಾನಿ ಕಟಕನ್ನು ಜಯಿಸಿದನು. ಗಜಪತಿ ಪ್ರತಾಪರುದ್ರನನ್ನು ಸೋಲಿಸಿ ಶಾಂತಿ ಒಪ್ಪಂದ ಮಾಡಿಕೊಂಡನು. ಕೃಷ್ಣದೇವರಾಯನು ವಿಜಯಪುರದ ಆದಿಲ್ ಶಾಯನನ್ನು ಸೋಲಿಸಿ ರಾಯಚೂರನ್ನು ಗೆದ್ದುಕೊಂಡನು. ರಾಯಚೂರು ಮುತ್ತಿಗೆಯ ಆರಂಭದಲ್ಲಿ ರಾಯನು ಸೈನಿಕರನ್ನು ಉದ್ದೇಶಿಸಿ, ಈ ಪ್ರಪಂಚದಲ್ಲಿ ಎಲ್ಲರೂ ಸಾಯಲೇಬೇಕು, ಯುದ್ಧದಲ್ಲಿ ಮಡಿದರೆ ವೀರ ಸ್ವರ್ಗ, ಗೆದ್ದರೆ ವಿಜಯಲಕ್ಷ್ಮಿ, ಆದ್ದರಿಂದ ಎಲ್ಲರೂ ನಮ್ಮೊಡನೆ ಬನ್ನಿ, ಹೇಡಿಗಳಾಗಬೇಡಿ ಎಂದು ಹುರಿದುಂಬಿಸಿದನು. ಕೃಷ್ಣದೇವರಾಯ ಬಹುಮನಿ ರಾಜ್ಯದ ಪ್ರಧಾನಿ ಕಾಸಿಂ ಬರೀದ್ನನ್ನು ಸೋಲಿಸಿ ಅವನು ಬಂಧಿಸಿದ್ದ ಬಹುಮನಿ ರಾಜಪುತ್ರನನ್ನು ಬೀದರ್ನಲ್ಲಿ ಬಹುಮನಿ ಸಿಂಹಾಸನದ ಮೇಲೆ ಪ್ರತಿಷ್ಠಾಪಿಸಿ ಯವನ ರಾಜ ಪ್ರತಿಷ್ಠಾಪನಾಚಾರಿ ಎಂಬ ಬಿರುದನ್ನು ಪಡೆದನು. ಕವಿ ಪುಂಗವ, ಕರ್ನಾಟಕಾಂಧ್ರ ಭೋಜ, ಕನ್ನಡ ರಾಜ್ಯ ರಮಾರಮಣ ಎಂಬ ಬಿರುದುಗಳನ್ನು ಹೊಂದಿದ್ದ ಶ್ರೀಕೃಷ್ಣ ದೇವರಾಯರು ಅಮುಕ್ತ ಮೌಲ್ಯ ರಾಜ್ಯಾಡಳಿತ ವಿಚಾರದಲ್ಲಿ ಕೃಷ್ಣದೇವರಾಯನಿಗೆ ಇದ್ದ ವ್ಯಾವಹಾರಿಕ ಜ್ಞಾನವನ್ನು ತೆಲುಗು ಭಾಷೆಯ ಗ್ರಂಥದಲ್ಲಿ ಬರೆದಿದ್ದಾರೆ. ಇವರ ಆಸ್ಥಾನದಲ್ಲಿ ಅಷ್ಟದಿಗ್ಗಜರೆಂಬ ತೆಲುಗು ಭಾಷೆಯ ಕವಿಗಳಿದ್ದರು. ಸ್ವತಃ ಕವಿಯಾಗಿದ್ದ ಕೃಷ್ಣದೇವರಾಯ ಜಾಂಬುವತಿ ಕಲ್ಯಾಣ ಎಂಬ ಸಂಸ್ಕೃತ ನಾಟಕವನ್ನು ರಚಿಸಿದನು. ಕೃಷ್ಣದೇವರಾಯನು ಹಂಪಿಯಲ್ಲಿ ಕೃಷ್ಣ ದೇವಾಲಯವನ್ನು ಕಟ್ಟಿಸಿದನು. ಹಂಪಿಯ ವಿರೂಪಾಕ್ಷ ದೇವಾಲಯ ಮಹಾರಂಗ ಮಂಟಪವನ್ನು ನಿರ್ಮಿಸಿದನು. ಕೃಷ್ಣದೇವರಾಯನ ಕಾಲದಲ್ಲಿ ಧಾರ್ಮಿಕ ಸ್ವಾತಂತ್ರ್ಯ ಹೊಂದಿದ್ದರೆಂದು ಪೋರ್ಚುಗೀಸರ ಪ್ರವಾಸಿಗನಾದ ಪಯಾಸ್ ಮತ್ತು ಬಾರ್ಬೋಸ್ ಅವರು ಹೇಳಿದ್ದರು. 3 ರಾಯರ ಗಂಡ, ಸಕಲ ಕಲಾ ಭೋಜ ಎಂಬ ಬಿರುದುಗಳನ್ನು ಶ್ರೀಕೃಷ್ಣ ದೇವರಾಯನು ಹೊಂದಿದ್ದನು. ಶ್ರೀಕೃಷ್ಣ ದೇವರಾಯರ ನಂತರ ವಿಜಯನಗರ ಸಾಮ್ರಾಜ್ಯವು ಹುಟ್ಟಿದ ಸೂರ್ಯ ಮುಳುಗುವಂತೆ, ಅಂದರೆ ವಿಜಯನಗರ ಸಾಮ್ರಾಜ್ಯವು ಅವನತಿಯ ಕಡೆಗೆ ಸಾಗುತ್ತದೆ. ವಿಜಯನಗರ ಸಾಮ್ರಾಜ್ಯದ ಅವನತಿಯನ್ನು ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ವಿಡಿಯೋ ಹೇಗಿದೆ ಎಂದು ಕಮೆಂಟ್ ಮಾಡಿ. ಇದೇ ತರಹದ ಹೆಚ್ಚಿನ ವಿಡಿಯೋಗಳಿಗಾಗಿ UK ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.